ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜಾತಕ ಕುಂಡಲಿಯನ್ನು ವಿಮರ್ಶೆ ಮಾಡುವಾಗ ಅಥವಾ ನಮ್ಮ ಜನ್ಮ ಜಾತಕವನ್ನು ನೋಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಜಾತಕವನ್ನು ನೋಡುವ ಸಂದರ್ಭದಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಅದು ಬಹಳ ಪ್ರಮುಖವಾದಂಥದ್ದು. ಯಾಕಂದರೆ ಅವರವರ ಸಂಪ್ರದಾಯಗಳಿಗೆ ಅನುಸಾರವಾಗಿ ತನ್ನ ಧರ್ಮದ ಒಂದು ಪರಿಪಾಲನೆ ಮಾಡುವ ಒಂದು ಅನುಸಾರವಾಗಿ ತನ್ನ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂತಹ ಹೆಣ್ಣು ಮಕ್ಕಳು ತಂದೆಯನ್ನು ದ್ವೇಷ ಮಾಡ್ತಕ್ಕಂಥದ್ದಾಗ್ಬೋದು, ತಾಯಿಯನ್ನು ದ್ವೇಷ ಮಾಡ್ತಕ್ಕಂಥದ್ದಾಗ್ಬೋದು, ಅಣ್ಣ ತಮ್ಮಂದಿರನ್ನು ದ್ವೇಷ ಮಾಡ್ತಕ್ಕಂಥದ್ದಾಗ್ಬೋದು. ಅಂದರೆ ಒಂದು ಕಡೆ ಒಂದು ರೀತಿಯಲ್ಲಿ ಏನೋ ಒಂಥರ ಅವರ ತನ್ನ ಒಂದು ನಡವಳಿಕೆಗೆ ವಿರುದ್ಧವಾಗಿ ಅವರು ನನಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಭಾವನೆ ಹೆಣ್ಣುಮಕ್ಕಳಲ್ಲಿ ಬರುತ್ತೆ. ಈಗ ಸಾಮಾನ್ಯವಾಗಿ ಒಂದು ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಇನ್ನೊಂದು ಧರ್ಮದಲ್ಲಿ ಇರ್ತಕ್ಕಂತಹ ಗಂಡು ಮಕ್ಕಳನ್ನು ಮದುವೆ ಆಗ್ತಕ್ಕಂಥದ್ದು ಒಂದು. ಅಂದರೆ ಇದು ಪ್ರೇಮ ವಿವಾಹ ಅಂತ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ಏನಂದರೆ ತನ್ನ ಧರ್ಮವನ್ನೇ ಅಸಡ್ಡೆಯಿಂದ ಕಾಣತಕ್ಕಂಥದ್ದು. ತನ್ನ ಧರ್ಮ ಸರಿಯಲ್ಲ, ಬೇರೆ ಧರ್ಮ ಒಳ್ಳೆಯದು, ಬೇರೆ ಧರ್ಮದ ಆಚರಣೆಗಳು ಬಹಳ ಚೆನ್ನಾಗಿದ್ದಾವೆ, ನಮ್ಮ ಧರ್ಮದಲ್ಲಿ ಸಂಪ್ರದಾಯ ಸರಿಯಿಲ್ಲ, ತುಂಬ ಕಷ್ಟ, ಯಾರು ನೋಡಿದ್ರೂ ಕೂಡ ನಮ್ಮನ್ನು ಹೆಣ್ಣು ಅಂದರೆ ಒಂಥರ ಕೀಳು ಮಟ್ಟದಲ್ಲಿ ಕಾಣ್ತಾರೆ ಅಂತಕ್ಕಂತಹ ಭಾವನೆ ಹೆಣ್ಣು ಮಕ್ಕಳಲ್ಲಿ ಬರುತ್ತೆ. ಇದು ಬರೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಮೊದಲು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ 9ನೇ ಮನೆಯನ್ನು ನೋಡಬೇಕು. 9ನೇ ಮನೆ ಅಂದಾಕ್ಷಣ ಪಿತೃಸ್ಥಾನ ಅಂತ ನಾವು ಹೇಳ್ತೇವೆ, ತಂದೆಯ ಸ್ಥಾನ. ತಂದೆಯ ಒಂದು ಸ್ಥಾನದಲ್ಲಿ ಆ ಹೆಣ್ಣು ಮಗಳ ಒಂದು ಜಾತಕ ಕುಂಡಲಿಯಲ್ಲಿ ರಾಹುಗ್ರಹವೇನಾದರೂ ಇದ್ದರೆ ನಾನು ಹೇಳಿದಂತಹ ಈ ಒಂದು ಗುಣಗಳು ಅವರಲ್ಲಿ ಬರುತ್ತೆ. ಯಾವುವು? ಸ್ವಧರ್ಮವನ್ನು ವಿರೋಧ ಮಾಡ್ತಕ್ಕಂಥದ್ದು, ತಂದೆಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ತಾನು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಅಥವಾ ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥ ಭಾವನೆ ಅವಳಲ್ಲಿ ಬಂದು ಎಲ್ಲರನ್ನು ದ್ವೇಷದ ರೂಪದಲ್ಲಿ ಎಂಥರ ಏನೋ ಶತ್ರುಗಳ ರೂಪದಲ್ಲಿ ಕಾಣ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ನಿಮಗೆ ಅನಿಸುತ್ತೆ, ಆದರೆ ಒಳಗೊಳಗೆ ಅವಳು ಒಂದು ರೀತಿಯಾಗಿ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾಳೆ. ಈ ಒಂದು ಗುಣ ಬರೋದಕ್ಕೆ ಮುಖ್ಯವಾಗಿ ಕಾರಣ ರಾಹುಗ್ರಹ 9ನೇ ಮನೆಯಲ್ಲಿದ್ದಾಗ. ಇದು ತಾವು ಪ್ರತಿಯೊಬ್ಬರೂ ಕೂಡ ಹೆಣ್ಣು ಮಕ್ಕಳ ಜಾತಕವನ್ನು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ನೀವು ಈ ಒಂದು ಮನೆಯನ್ನು ವಿಶೇಷವಾಗಿ ನಾವು ಗಮನಿಸಿದಾಗ ಇದು ಖಂಡಿತವಾಗಲೂ ಕೂಡ ಮುಂದೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ತೊಂದರೆ ಬರದ ಹಾಗೆ ನಾವು ಮುನ್ನೆಚ್ಚರಿಕೆಯನ್ನು ಕ್ರಮಗಳನ್ನು ವಹಿಸ್ಬೋದು ಅಂತ ನಾನು ಹೇಳ್ತೇನೆ. ಹೇಗೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಂದರೆ, ಫಸ್ಟು ನಾವು ಮಾಡ್ತಕ್ಕಂಥ ಕೆಲಸ ಏನಂದರೆ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಎರಡು ರೀತಿಯಲ್ಲಿ, ಪ್ರನಾಲಾಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಅಂಡ್ ಜಮಾಲಜಿ, ಈ ಎಲ್ಲ ಶಾಸ್ತ್ರಗಳ ಪ್ರಕಾರ ಹೆಸರನ್ನು ಇಟ್ಕೋಬೇಕು. 1ನೇ ಪಾಯಿಂಟ್. ಮತ್ತು ಸಿಗ್ನೇಚರನ್ನು ಬಹಳ ವಿಶೇಷವಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಈ ರಾಶಿಯವರು, ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು, ಈ ಲಗ್ನದವರು ಯಾವ ರೀತಿ ಸಿಗ್ನೇಚರನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಅಂಶ. ಹೆಸರು ಮತ್ತು ಸಿಗ್ನೇಚರ್ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳು ಇದನ್ನು ತಾವು ಪ್ರಪ್ರಥಮವಾಗಿ ಗಮನಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಯಾಕೆ ಅಂದರೆ, ಒಂದು ಸಲ ತನ್ನ ಮಗಳು ಮನೆಯ ಹೊಸ್ತಿಲನ್ನು ದಾಟಿ ಹೋದ ಮೇಲೆ ತನ್ನ ಕುಟುಂಬಕ್ಕೆ, ತನ್ನ ವೈಯಕ್ತಿಕವಾಗಿ ಭಾಳಷ್ಟು ಮಾನಸಿಕವಾಗಿ ಮತ್ತು ಗೌರವ, ಸಮಾಜದ ಒಂದು ಗೌರವ ಸಹ ಹಾಳಾಗ್ತಕ್ಕಂಥದ್ದು. ಅದನ್ನು ಸಹಿಸೋಕ್ಕೆ ಯಾವ ತಂದೆ ತಾಯಿಗಳು ಸಹ ಆಗೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ತನ್ನ ಧರ್ಮದ ಸಂಪ್ರದಾಯ ಪ್ರಕಾರ ತಾವು ಹೇಳದಂತೆ ತಾವು ನೋಡಿಸಿದಂತಹ ಮಕ್ಕಳನ್ನು ಮದುವೆ ಆಗ್ತಕ್ಕಂಥದ್ದಾಗ್ಬೋದು, ಅಥವಾ ಅವಳು ಇಷ್ಟಪಟ್ಟು ನಾವು ಇಷ್ಟಪಟ್ಟರೆ ಎಲ್ಲರ ಹೊಂದಾಣಿಕೆಯಿಂದ ಮದುವೆ ಮಾಡ್ತಕ್ಕಂತಹ ಒಂದು ಕಾರ್ಯ ಆಗ್ಬೋದು. ಇವೆಲ್ಲ ಸಕ್ಸಸ್ ಆಗಬೇಕು ಅಂದರೆ ಇವನ್ನೆಲ್ಲ ಮೊದಲು ನಾವು ನೋಡಬೇಕಾಗುತ್ತೆ. ಇವೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಮಾತ್ರ ತಮ್ಮ ಮಕ್ಕಳು ಮನೆ ದಾಟಿ ಹೋಗೋದಿಲ್ಲ, ತಮ್ಮ ಮಾತಿನಂತೆ ನಡ್ಕೊಳ್ತಾರೆ, ತಮಗೆ ಗೌರವವನ್ನು ತಂದುಕೊಡ್ತಾರೆ, ತನ್ನ ಕುಟುಂಬಕ್ಕೂ ಅವರು ಸಹ ಗೌರವವಾಗಿ ಜೀವನವನ್ನು ನಡೆಸ್ತಾರೆ ಅಂತಕ್ಕಂತಹ ಮಾತನ್ನು ಹೇಳ್ತಾ, ಹಾಗಾದರೆ ಈ 9ನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಏನೇನು ಪರಿಹಾರಗಳನ್ನು ಮಾಡ್ಕೋಬಹುದು ಗುರುಗಳೇ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಏನೇ ಸಮಸ್ಯೆ ಇರಲಿ, ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರಗಳು ನಾನು ಈಗ ನಿಮಗೆ 4 ಪರಿಹಾರಗಳನ್ನು ಹೇಳ್ತೇನೆ. ಈ 4 ಪರಿಹಾರಗಳನ್ನು ನೀವು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸಾಮಾನ್ಯವಾಗಿ
ನೀವು 5 ವರ್ಷದೊಳಗಡೆ ಮಾಡ್ಬೋದು, ಅಥವಾ 10 ವರ್ಷದೊಳಗಡೆ ಮಾಡ್ಬೋದು, ಅಥವಾ 15 ದಾಟಿದ ಮೇಲೆ ಮಾಡಬಹುದು. ಒಟ್ಟಿನಲ್ಲಿ 18 ವರ್ಷದ ಒಳಗಡೆ ನಾನು ಹೇಳಿರ್ತಕ್ಕಂತಹ ಕೆಲವು 4 ಒಂದು ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ. ಮಾಡಿದರೆ 100% ನಿಮ್ಮ ಮಗಳು ನಿಮ್ಮ ಒಂದು ಬಯಕೆಯಂತೆ, ನಿಮ್ಮ ಒಂದು ಆಸೆ ಆಕಾಂಕ್ಷೆಯಂತೆ ನಿಮ್ಮ ಜೊತೆ ಗೌರವಯುತವಾಗಿ ಇರ್ತಾಳೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಹಾಗಾದರೆ ಮೊದಲನೇ ಒಂದು ಪರಿಹಾರವನ್ನು ಹೇಳ್ತೇನೆ. ನೀವು ಸ್ವಲ್ಪ ಬರೆದಿಟ್ಕೊಂಡ್ರೆ ಒಳ್ಳೆಯದು, ಅನುಕೂಲ ಆಗುತ್ತೆ ನಿಮಗೆ. 4 ಜನಕ್ಕೆ ಹೇಳ್ತಕ್ಕಂಥದ್ದು ಆಗ್ಬೋದು. ಯಾಕಂದರೆ ಇಂತಹ ಒಳ್ಳೆ ವಿಚಾರಗಳನ್ನು ನೀವು 4-6 ಜನಕ್ಕೆ ತಲುಪಿಸ್ಬೇಕು. ವಿಡಿಯೋನ ಶೇರ್ ಮಾಡ್ತಕ್ಕಂಥದ್ದು ನೀವು ಮೊದಲು ಆ ಒಂದು ಕೆಲಸವನ್ನು ಮಾಡಿ. ಈಗ ಮೊದಲನೇದು, ಈಶಾನ್ಯ ದಿಕ್ಕಿನಲ್ಲಿ ನೀವು ಸಾಮಾನ್ಯವಾಗಿ ಪೂರ್ವವನ್ನು ನೋಡ್ತಾ, ನಮ್ಮ ಎಡಗಡೆ ಇರತಕ್ಕಂಥ ಮೂಲೆಯೇ ಈಶಾನ್ಯ ದಿಕ್ಕು ಅಂತ ನಾವು ಹೇಳ್ತೇವೆ. ಆ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ಆ ಮೂಲೆಯಲ್ಲಿ ಮೇಲ್ಗಡೆ ಒಂದು ತಾಮ್ರದ ಪ್ಲೇಟನ್ನು ತಗೋಬೇಕು. ಒಂದು ತಾಮ್ರದ ಪ್ಲೇಟನ್ನು ತಗೊಂಡು ಅದರಲ್ಲಿ ಅರಿಶಿನ ಮತ್ತು ಬೆಲ್ಲವನ್ನು ಇಟ್ಟು ಆ ಮೂಲೆಯಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಡಬೇಕಾಗುತ್ತೆ. ಇಟ್ಟಾಗ ಅಲ್ಲಿ ಗುರು ಅಂತಕ್ಕಂಥವನು ಸ್ಟ್ರಾಂಗ್ ಆಗ್ತಾನೆ. ಯಾಕೆ ಅಂದರೆ ಒಂದು ಹೆಣ್ಣು ಮಗಳ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿರಬೇಕು. ಅವಳು ತಂದೆ ತಾಯಿಯ ಮಾತನ್ನು ಕೇಳಬೇಕಂದ್ರೆ ಗುರು ಸ್ಟ್ರಾಂಗ್ ಆಗಿರಬೇಕು. ಮನೆಗೆ ಒಂದು ಕೀರ್ತಿ ತರಬೇಕಂದ್ರೂ ಕೂಡ ಗುರು ಸ್ಟ್ರಾಂಗ್ ಆಗಿರಬೇಕು. ಆ ದೃಷ್ಟಿಯಿಂದ ನಾನು ಈ ಒಂದು ರೆಮಿಡೀಸನ್ನು ಹೇಳಿದೆ. ಇದನ್ನು ತಪ್ಪದೆ ಮಾಡಿ. ಮತ್ತು ಎರಡನೇ ಒಂದು ರೆಮಿಡೀಸ್ ಪರಿಹಾರ ಏನು, ಸ್ತ್ರೀಯರು ಸಾಮಾನ್ಯವಾಗಿ ಎಂತಹ ಬಡವರೇ ಆಗಿರಲಿ ಮೈ ಮೇಲೆ ಒಂದೇ ಒಂದು ಬಂಗಾರದ ಆಭರಣವನ್ನು ಧರಿಸಿರಬೇಕು. ಎಷ್ಟೇ ಬಡವರಾಗಿರಲಿ ತನ್ನ ಮಗಳಿಗೆ ಕೊನೆ ಪಕ್ಷ ಮೂಗುತಿಯಾಗ ಏನಾದರೂ ಒಂದು ಒಡವೆಯನ್ನು ನೀವು ಮಾಡಿಸಿ ಚಿಕ್ಕಂದಿನಲ್ಲೇ ಬಂಗಾರದ ಒಡವೆಯನ್ನು ಮಕ್ಕಳಿಗೆ ಹಾಕಬೇಕು. ಸಾಮಾನ್ಯವಾಗಿ ಹಾಕ್ತೀರ, ಹಾಕದೇ ಇರತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇದು ಹಾಕಿ ತುಂಬ ಒಳ್ಳೆಯದು. ಒಂದು ಶುಕ್ರ ಅಂತಕ್ಕಂಥವನು ಪಾಸಿಟಿವ್ ಆಗಿರ್ತಾನೆ. ಶುಕ್ರ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಶುಕ್ರ ಅಂತಕ್ಕಂಥವನು ಯಾವಾಗ ಲಕ್ಷ್ಮಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಕೆಲವು ಅಂಗಾಂಗಗಳಿಗೆ ಧರಿಸಿದಾಗ ಆ ಸ್ಟ್ರಾಂಗ್ ಆಗಿರ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಹೇಳುತ್ತೆ ಮತ್ತು ಜಮಾಲಜಿ ಸಹ ಹೇಳುತ್ತೆ. ಇದು ಎರಡನೇದು ನಾನು ಹೇಳಿರ್ತಕ್ಕಂಥದ್ದು. ಮೂರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಇದು ಮಾಡಿದ್ರೆ ನೀವು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸರಸ್ವತಿಯ ಒಂದು ಶ್ಲೋಕಗಳನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಅವುಗಳನ್ನು ದಿನ ಹೇಳಿಸ್ತಕ್ಕಂಥದ್ದು ಮತ್ತು ಸರಸ್ವತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿ ಮಕ್ಕಳಲ್ಲಿ ಬೆಳೆಸಬೇಕು ತಂದೆ ತಾಯಿಗಳು. ಇದು ತುಂಬ ಎನರ್ಜಿ ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ಓದ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಸಹ ಚಿಕ್ಕಂದಿನಿಂದ ಓದಲೇಬೇಕು. ಹಾಗಾಗಿ ನೀವು ಈ ರೀತಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಕೆಲವು ಶ್ಲೋಕಗಳನ್ನು ಮತ್ತು ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು, ಈ ಒಂದು ಪದ್ಧತಿಯನ್ನು ಮಕ್ಕಳಲ್ಲಿ ಕಲಿಸ್ಬೇಕು. ನೆಕ್ಸ್ಟು ಕೊನೆಯದಾಗಿ ಇದು ತುಂಬ ಪಾಸಿಟಿವ್. ಇದು ಇನ್ನು ಬೇರೆದಕ್ಕೂ ಮಾಡ್ಬೋದು, ಆದರೆ ಇಲ್ಲಿ ನಾನು ಈ ಒಂದು ರೆಮಿಡೀಸ್ ಆಗಿ ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಏನು ಅಂದರೆ 4 ತೆಂಗಿನಕಾಯಿಗಳನ್ನು ತಗೋಬೇಕು. ಅಂದರೆ ತೆಂಗಿನಕಾಯಿಯನ್ನು ಸುಲಿದಿರಬಾರ್ದು, ಸುಲಿಯದೇ ಇರುವ 4 ತೆಂಗಿನಕಾಯಿಗಳನ್ನು ತಗೋಬೇಕು. ಅದು ಯಾವ ದಿನಗಳಲ್ಲಿ, ಅಮಾವಾಸ್ಯೆ ದಿನಗಳಲ್ಲಿ. ಆ 4 ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ನೀವು ಜೊತೆಗೆ 4 ನೀಲಿ ಬಣ್ಣದ ಹೂವುಗಳನ್ನು ಅಮಾವಾಸ್ಯೆ ದಿವಸ ಹರಿಯುವ ನೀರಿನಲ್ಲಿ ಬಿಡಬೇಕು. ನೋಡಿ, ತುಂಬ ಚೆನ್ನಾಗಿದೆ. 4 ಸುಲಿಯದ ತೆಂಗಿನಕಾಯಿಗಳು ಮತ್ತು 4 ನೀಲಿ ಬಣ್ಣದ ಹೂಗಳನ್ನು ಅಮಾವಾಸ್ಯೆ ದಿವಸ ಆ ಹೆಣ್ಣುಮಕ್ಕಳ ಕೈಯಿಂದ ನೀರಲ್ಲಿ ಬಿಡಿಸ್ಬೇಕು, ಹರಿಯೋ ನೀರಿಗೆ. ಈ 4 ರೆಮಿಡೀಸನ್ನು ಮಾಡಿದ್ದೇ ಆದರೆ 9ನೇ ಮನೆಯಲ್ಲಿರ್ತಕ್ಕಂತಹ ರಾಹುಗ್ರಹ ಅವನು ಪಾಸಿಟಿವ್ ಎನರ್ಜಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಜೊತೆಗೆ 9ನೇ ಮನೆಯಲ್ಲಿರ್ತಕ್ಕಂಥ ಪಿತೃಸ್ಥಾನದಲ್ಲಿರ್ತಕ್ಕಂತಹ ರಾಹುಗ್ರಹ ತುಂಬ ಸ್ಟ್ರಾಂಗ್ ಆಗಿ ಇರ್ತಾನೆ. ಈ 4 ರೆಮಿಡೀಸ್ಗಳನ್ನು ಮಾಡಿದಾಗ ಒಳ್ಳೆ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಎನರ್ಜಿಯನ್ನೇ ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ವೀಕ್ಷಕರೇ, ಯಾರೇ ಆಗಿರಲಿ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ತಮ್ಮ ಮಕ್ಕಳಿಗೆ ಹೆಸರುಗಳನ್ನು ಹೇಳಬೇಕು. ಫೋನ್ ನಂಬರು ಸಹ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಅವರಿಗೆ ಒಂದು